ಈಗ ಫಸ್ಟ್ ಫ್ಲೋರಲ್ಲಿ ನೀವು ಎಷ್ಟು ಕಾರ್ಗಳು ನೋಡಿದರೆ ಇನ್ನು ಕೆಳಗಡೆನೂ ಇನ್ನೂ ತುಂಬ ಜಾಸ್ತಿ ಕಾರ್ಗಳಿದೆ. ಒಂದು ಸಪ್ರೇಟ್ ನಾವು ಮಿಲ್ಟ್ರಿ ಸೆಕ್ಷನ್ ಅಂತಲೇ ಮಾಡಿದ್ದೀವಿ. ಮಿಲ್ಟ್ರಿ ಕಾರ್ಸ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಅದೆಲ್ಲ ಕೆಳಗಡೆ ನೋಡ್ಬೋದು. ಇವನ್ ಬೆನ್ ಸೆಕ್ಷನ್, ಫಿಯೇಟ್ ಸೆಕ್ಷನ್, ತುಂಬಾ ಕಾರ್ಸ್ಗಳು ಇದೆ. ಬನ್ನಿ ಈಗ ಕೆಳಗಡೆ ಹೋಗೋಣ. ಇದು ಬಂದು ಶೇರ್ ಪುಚ್ಚು ಬಂದು 1967 ಮಾಡಲು. ಮತ್ತು ಇದರಲ್ಲಿ ವಿಶೇಷತೆ ಏನಂದರೆ ಹಿಂಭಾಗದಲ್ಲಿ ಇಂಜಿನ್ ಬರುತ್ತೆ. ಮತ್ತು ಇದರಲ್ಲಿ ಏನಂದರೆ 4 ವೀಲರು ಇರೋದು ಬರುತ್ತೆ. ಮತ್ತು ಬಂದು ಇದರಲ್ಲಿ ಏನು ಬಂದರೆ ವಿಶೇಷತೆ ಅಂದರೆ ಶೀಟ್ ಫೋಲ್ಡಿಂಗ್ ಬರುತ್ತೆ ಕಂಪ್ಲೀಟಾಗಿ ಹೊರಗಡೆಯಿಂದ. 4 ಮ್ಯಾನ್ಯುವಲ್ ಇರುತ್ತೆ, ಗೇರ್ಗಳು ರಿವರ್ಸು ಮತ್ತು ಮ್ಯಾನ್ಯುವಲ್ ಆಗಿ. ಇದೆ ಶೇರ್ ಪುಚ್ ಇಂಜಿನ್ನು ಕಂಪ್ಲೀಟಾಗಿ. ಇಲ್ಲೊಂದು ಏರ್ ಫಿಲ್ಟರ್ ಬರುತ್ತೆ ಮತ್ತು ಇಂಜಿನ್ ಮತ್ತು 2 ಸ್ಟ್ರೋಕ್ ಇಂಜಿನ್ ಕಂಪ್ಲೀಟಾಗಿ ಈ ಥರ ಬರುತ್ತೆ. ಇದು ಸ್ವಿಸ್ಟನ್ ಮತ್ತು ಇಲ್ಲಿ ಇದ್ರ ರೇರ್ ಇಲ್ಲಿಂದ ಆಕ್ಸಲ್ ಇದು ಫಿಲ್ಟರ್ ಒಂದು ಬರುತ್ತೆ. ರೇಟಾಗಿ ಕಂಫರ್ಟಾಗಿ ಇಲ್ಲಿ ಕೂರುತ್ತೆ. ಕಾರ್ಸ್ ಮಿಲಿಟರಿ ಟ್ರಕ್ 1981 ಮಾಡೆಲ್. ಇದು ತುಂಬ ಯೂಸ್ ಟ್ರಕ್, ರಷ್ಯನ್ ಮೇಡ್. ಇದನ್ನ ಆರ್ಮಿಲಿ ಯೂಸ್ ಮಾಡ್ತಿದ್ರು. ಇವನ್ ಹಿಂದೆಗಡೆ ರೈಫಲ್ಸ್ ಎಲ್ಲ ಗುಂಡು ಆರಿಸೋದು ಅಂತಾರಲ್ಲ, ಅದನ್ನ ಪ್ಲೇಸ್ಡ್ ಮಾಡಿ ಯೂಸ್ ಮಾಡ್ತಿದ್ರು ಆರ್ಮಿ ಇದರಲ್ಲಿ. ಇಂಜಿನ್ ಬಂದು ವಿ ಶೇಪ್ ಇಂಜಿನ್ ಲೊಕೇಟ್ ಆಗಿರೋದು. ಇದು ಶೆವರ್ಲೆಟ್ ಮಿಲಿಟರಿ ವ್ಯಾನ್ ಅಂತ ಕರಿತೀವಿ. 1985 ಮಾಡೆಲ್. ಇದು ಟಾಪ್ ಸ್ಪೀಡ್ ಬಂದು 77 km/h, 6 ಸಿಲಿಂಡರ್. ಮಿಲಿಟರಿಯಲ್ಲಿ ಮತ್ತು ಆರ್ಮಿಯಲ್ಲಿ ಏನಾದರೂ ಅವ್ರಿಗೆ ಗೂಡ್ಸ್ ಏನಾದರೂ ಫುಡ್ ಎಲ್ಲ ತೊಗೊಂಡೋಗೋಕ್ಕೆ ಯೂಸ್ ಮಾಡ್ತೀವಿ. ಇದು ಕ್ಯಾಸ್ಪೈರ್ ಮಾರ್ಕ್ 1 2001 ಮಾಡೆಲ್. ಇದು ಬಂದು ಪಾಕಿಸ್ತಾನ್ ಮತ್ತು ಪಂಜಾಬ್ ಬಾರ್ಡ್ರಲ್ಲಿ ಯೂಸ್ ಮಾಡಿದಂಥ ವೆಹಿಕಲ್. ಗ್ಲಾಸ್ ಎಲ್ಲ ಬಂದು ಬುಲೆಟ್ ಪ್ರೂಫು. ನೀವು ಕೂಡ ರಿಯಲ್ ಬುಲೆಟ್ ಹಿಟ್ ಆಗಿರೋದು ನೋಡ್ಬೋದು ಫ್ರಂಟ್ ಗ್ಲಾಸಲ್ಲಿ. ಇದು 4x4 ವೀಲ್, ಅಂದರೆ 4 ವೀಲು ರನ್ ಆಗುತ್ತೆ. ಮತ್ತು ಇದು ಫುಲ್ ಐರನ್ ಬಾಡಿ, ಐರನ್ನಲ್ಲೇ ಮಾಡಿರೋದು. ಯಾವ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಬರೀ ಐರನ್ನಲ್ಲೇ ಮೇಡ್ ಮಾಡಿ.